ಶಾಸ್ತ್ರ ಪಾರಂಗದ ರಾಜನೀತಿ ದುರಂದರ ಪ್ರೌಢ ಪ್ರತಾಪ ಪುರಂದರ ಕ್ಷತ್ರಿಯ ಕುಲವಕ राजा शिवछत्रपती महाराजांचा राजा शिवछत्रपती महाराजांचा ನಾವಿವತ್ತು ಹರಿಹರ ಫೋರ್ಟ್ ಆದರೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ದಾರಿಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ದಾರಿ ಆದರೆ ನೋಡಿ ಹೇಗಿದೆಯೋ ಅಂತ. ಅಲ್ಲಿ ಮೇಲೆ ಇದೆ. ನೋಡಿ, ಇನ್ನು ನಾವು ಹರಿಹರ ಫೋರ್ಟ್ ಇನ್ನು ಮೇಲೆ ಇದೆ. ಇದು ಇನ್ನೂ ಕೆಳಗಡೆ ಹೋಗೋ ದಾರಿ ಅಷ್ಟೇ. ಇದಕ್ಕೆ ಕಷ್ಟಪಡ್ತಿದ್ದಾರೆ ಸ್ವಲ್ಪ ಜನ. ಆದರೆ ಹಾಂ, ಇಲ್ಲಿ ನೋಡೋದಾದ್ರೆ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಪ್ರೆಸೆಂಟ್ ಇಲ್ಲೇನೂ ಇಲ್ಲ. ಈ ಕೋತಿಗಳಿಗೆ ಬಿಸ್ಕೆಟು ಆ ಥರ ಏನಾದರೂ ತಗೊಂಡೋಗೋಕ್ಕೆ ಇಲ್ಲಿ ಇಡ್ತಾರೆ. ಇಲ್ಲಿವರೆಗೆ ಯಾರೂ ಬಂದಿಲ್ಲ ಪ್ರೆಸೆಂಟ್. ಆದರೆ ಸ್ಟೆಪ್ಸ್ ನೋಡಿ ಈ ರೀತಿ ಇದೆ. ಇವಾಗ ಹತ್ಬಿಟ್ಟು ಹೋಗ್ಬೇಕಿದು. ಅದು ನೋಡಿ ಇವಾಗ ಹತ್ತಬೇಕಾಗಿರೋದು ನಾವು. ಅಲ್ಲಿ 80 ಡಿಗ್ರಿ ಸ್ಟೆಪ್ಸ್ ಇದ್ದಾವೆ. ಅದು ಹತ್ತಕ್ಕೆ ಹೋಗ್ತಿದ್ದೀವಿ. ನೋಡಿ ದಾರಿ ಕಾಣಿಸ್ತಾ ಇರ್ಬೋದು. ಹಾಗೆ ಇವಾಗ ಹೋಗ್ಬೇಕು ಮೇಲೆ. ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಕಾಣಿಸ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಕ್ಯಾಮ್ರಾಗೆ. ಕಾಣಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಟಾಪ್ ವ್ಯೂಗೆ ಹೋಗಿ ನೋಡೋಣ. ಇಲ್ಲಿ ನೋಡಿ ಈ ರೀತಿ ಆದರೆ ಅಂಗಡಿಗಳು ಬರ್ತಾನೆ ಇರುತ್ತೆ. ಅದು ನೋಡಿ ನಮ್ಮ ಪಾಯಿಂಟು. ಅದು ಇವಾಗ ಹತ್ತಬೇಕಾಗಿರೋದು. ಇವು ಏನಕ್ಕಂದರೆ ಮೇಲೆ ಆದರೆ ಕೋತಿಗಳಾದರೆ ಡಿಸ್ಟರ್ಬ್ ಮಾಡುತ್ತೆ ಅಂತೆ. ಸೊ ಅವು ಡಿಸ್ಟರ್ಬ್ ಮಾಡಬಾರ್ದಂತ ಒಂದು ಬಿಸ್ಕೆಟ್ ಪ್ಯಾಕ್, ವಾಟರ್ ಆದರೆ ನನಗೆ. ಫೈನಲ್ ಆಗಿ 80 ಡಿಗ್ರಿ ಸ್ಟೆಪ್ಸ್ ಹತ್ರ ಬಂದಿದ್ದೀವಿ. ಅಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೋ. ಹೇಗೆ ಅಟ್ಯಾಕ್ ಮಾಡ್ತಿದ್ದಾವೆ ಕೋತಿಗಳಂತ ನೋಡಿ. ಕೋತಿಗಳಿಗೆ ಭಯ ಪಡ್ತಿದ್ದಾರೆ. ಕೋತಿಗಳು ಅಟ್ಯಾಕ್ ಮಾಡ್ತಿದ್ದಾವಂತ ರಿಟರ್ನ್ ಬಂದಿದ್ದಾರೆ. ಅಲ್ಲಿ ಹತ್ತೋರು ಹತ್ತಿದ್ದಾರೆ. ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕೇನೋ. ಅಲ್ಲಿ ಕೋತಿಗಳು ನೋಡಿ ಅವು ಬಂದು ಜಾಬ್ ಎಲ್ಲ ಸರ್ಚ್ ಮಾಡ್ತಿದ್ದಾವೆ ಏನಾದರೂ ಇದೆಯಾ ಅಂತ ತಿನ್ನೋಕ್ಕೆ. ವ್ಯೂ ಮಾತ್ರ ನಿಜ ತುಂಬ ಚೆನ್ನಾಗಿದೆ. ಇನ್ನೂ ಬರ್ತಿದ್ದಾರೆ ನನ್ನ ಜೊತೆ ಬಂದಿರೋರು ಕೆಳಗಡೆ. ಇದು ಇವಾಗ ಹತ್ತೋದು. ಇಷ್ಟಕ್ಕೆ ಭಯ ಪಡ್ತಾವ ಕೋತಿಗಳು. ನನಗೆ ಡೌಟೇ. ಹೋಗೋಣ, ಏನಾಗುತ್ತೋ ನೋಡೋಣ. ಇಲ್ಲೇ ಇದ್ದಾವೆ. ಇದು ನಮ್ಮ ಮೊದಲನೇ ಸ್ಟೆಪ್. ಇದು ಬಲಗಾಲಿಟ್ಟು ಹೋಗೋಣ. ಈಗ ನನ್ನ ಜೊತೆ ಒಬ್ಬರು ಬರ್ತಿದ್ದಾರೆ ಹಿಂದೆ. ಹತ್ತುತ್ತಾ ಇದ್ದೀವಿ ನೋಡಿ. ಈ ಕೋತಿಗಳೇನು ಬಿಡ್ತಿಲ್ಲ ನಮ್ಮನ್ನ. ಏನು ಅಷ್ಟು ಕಷ್ಟ ಇಲ್ಲ. ಹತ್ತುತ್ತಾ ಇದ್ದೀವಿ.
ಹತ್ತಕ್ಕೆ ಈಸಿಯಾಗಿ ಇದೆ, ಇಲ್ಲಿ ಯಾಕೆ ಗೊತ್ತಾಗ್ತಿಲ್ಲ. ನೋಡಿ ಬರ್ತಿದ್ದಾರೆ ಹಿಂದೆ ಎಲ್ಲ. ನೋಡಿ ಈ ಥರ ಗ್ರಿಪ್ ಇರುತ್ತೆ, ಈ ಕೋತಿಗಳು ಬೀಳಲ್ಲ ನಮ್ಮನ್ನು. ಸೊ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಏನಷ್ಟು ಅಡ್ವೆಂಚರ್ ಅನಿಸಿಲ್ಲ ನನಗೆ. ಮಳೆಗಾಲ ಬಂದರೆ ಏನಾದರೂ ಸ್ವಲ್ಪ ಅಡ್ವೆಂಚರ್ ಅನಿಸ್ಬೋದು, ಈ ಟೈಮಲ್ಲಿ ಏನು ಅಷ್ಟಿಲ್ಲ. ಇದು ಈ ಕೋತಿ ನೋಡಿ ಹೆಂಗೆ ಬರ್ತಿದೀವಿ. ಇಲ್ಲಿ ನೋಡಿ ಆ ವ್ಯೂ ಪಾಯಿಂಟ್ ಇದು. ಅಡ್ವೆಂಚರಸ್. ನಾವು ಬಂದಿದ್ದು ಅಲ್ಲಿಂದ ನೋಡಿ, ಇಲ್ಲಿಂದ ನಾವು ನಡ್ಕೊಂಡು ಬಂದಿದ್ದು. ಇವಾಗ ಈ ಬಾಗಿಲು ಕ್ರಾಸ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬಗ್ಗಿ ಬಿಟ್ಟು ಹೋಗಬೇಕು, ಯಾಕಂದರೆ ಮೇಲೆ ತಗಲುತ್ತೆ ತಲೆಗಾದರೆ. ಇಲ್ಲಿ ನೋಡಿ, ಯಾರು ಬರ್ತಿಲ್ಲ, ಭಯ ಪಡ್ತಿದ್ದಾರೆ. ನಾವೇನೋ ಕಷ್ಟಪಟ್ಟು ಹತ್ತುತ್ತಾ ಇದ್ದೀವಿ. ನಿಜ ನಡೆಯೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ, ಅಷ್ಟೇನು ಅಡ್ವೆಂಚರ್ ಅನಿಸಲ್ಲ. ನೋಡೋಕ್ಕೆ ಅಡ್ವೆಂಚರ್ ಅಷ್ಟೇ ಕಾಣಿಸೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸಹ ಬಿಸ್ಕೆಟ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಇಲ್ಲಿಗೆ ಹೆಂಗೆ ತೊಗೊಂಡು ಬಂದರು ಏನೋ ಅವರು. ಹಿಂಗೆ ನಡ್ಕೊಂಡು ಬಂದಿದ್ದು ನಾನು. ಅಲ್ಲಿದೆ ನೋಡಿ, ಅದು ಟಾಪ್ ವ್ಯೂ. ಅಲ್ಲಿ ಹೋಗ್ಬೇಕು ಇವಾಗ. ಹೋಗೋಣ. ಇಲ್ಲಿ ಆದರೆ ನೀರಿನ ತೊಟ್ಟಿಗಳಾದರೆ ಜಾಸ್ತಿ ಇದ್ದಾವೆ, ಸುಮಾರು ತೊಟ್ಟಿಗಳಾದರೆ ಇದ್ದಾವೆ. ಆ ತೊಟ್ಟಿಗಳೆಲ್ಲ ನಿಮಗೆ ತೋರಿಸ್ತೀನಿ. ಈ ತೊಟ್ಟಿಗಳು ಮಾಡೋಕ್ಕೆ ಕಾರಣ ಏನು ಅಂದರೆ, ಆ ಕಾಲದಲ್ಲಿ ಛತ್ರಪತಿ ಶಿವಾಜಿಯವರಾದರೆ ಇಲ್ಲಿ ಸೈನಿಕರನ್ನಾದರೆ ಇಟ್ಟಿದ್ದರು. ಶತ್ರುಗಳು ಯಾರಾದರೂ ಬರ್ತಾಯಿದ್ರೆ ಇಲ್ಲಿಂದಾದರೆ ಈಸಿಯಾಗಿ ಕಾಣಿಸುತ್ತೆ. ಮೇಲೆ ಇದ್ದೀವಿ ಪ್ರೆಸೆಂಟ್ ಆದರೆ ನಾವು. ಸೊ ಇಲ್ಲಿಂದ ನೋಡಿದ್ರೆ ಪ್ರತಿಯೊಂದು ಕಾಣಿಸುತ್ತೆ. ಅದೇ ರೀತಿಯಲ್ಲೇ ಸೈನಿಕರು ಇಲ್ಲಿಂದ ಏನಾದರೂ ಶತ್ರುಗಳು ಬರ್ತಿದ್ರೆ ನೋಡ್ತಿದ್ರಂತೆ. ಅವ್ರಿಗೆ ಕುಡಿಯೋಕ್ಕೆ ವಾಟರ್ ಇಲ್ಲಿ ಈ ರೀತಿ ಆ ಕಾಲದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ನೋಡಿ, 1 2 3 ತೊಟ್ಟಿಗಳಾದರೆ ಇದ್ದಾವೆ. ಇಲ್ಲಿ ನಮ್ಮ ಹನುಮಾನ್ ಆದರೆ ನೀವು ನೋಡ್ಬೋದು. ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮೀನುಗಳು ಸಹ ಇಲ್ಲೇ ಇದ್ದಾವೆ. ಇಲ್ಲಿ ನೋಡಿ, ಆಶ್ಚರ್ಯ ಏನಾಗುತ್ತಂದರೆ ಇಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಅವೆಲ್ಲ ಹೇಗೆ ತೊಗೊಂಡು ಬಂದರು ಏನೋ ಅವ್ರಿಗೆ ಗೊತ್ತಾಗಬೇಕು. ಅಂಗಡಿ ಇದೆ ನೋಡಿ. ಇಲ್ಲಿ ನಮ್ಮ ಹನುಮಾನ್ ಇದ್ದಾರೆ ನೋಡಿ. ಹನುಮಾನ ಆದರೆ, ಆಂಜನೇಯ ಸ್ವಾಮಿ ಆದರೆ ನಮ್ಮ ಜೊತೆ ಇರಬೇಕು ಇಂಥ ಟೈಮಲ್ಲಾದರೆ. ನಿಜ ತುಂಬ ಕಷ್ಟ ಆಗುತ್ತೆ ಹತ್ತಕ್ಕೆ ಈ ಪೋರ್ಟ್ ಆದರೆ. ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಲಿಂಗ ಇದೆ ಸ್ಪೆಷಲಾಗಿ ನೋಡಿ. ಲಿಂಗ ಒಂದಿದೆ ಅಲ್ಲಿ. ಆ ಲಿಂಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಲಿಂಗ ಇದೆ. ಆ ಕಾಲದಲ್ಲಿ ಕಟ್ಟಿರೋದದು, ಸೈನಿಕರು ಇರೋಕ್ಕೆ ಮನೆ ಥರ ಅದು. ಇಲ್ಲಿ ತೋರಿಸ್ತೀನಿ ನೋಡಿ. ಶೂಸ್ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಆಶೀರ್ವಾದ ತಗೊಳ್ಳೋಣ ಮೊದಲು. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ. ಲಿಂಗ ಇದೆ ಇಲ್ಲಿ. ಇಲ್ಲೇ ಚಿಕ್ಕದಾಗಿ ನೀರು ತುಂಬಿಕೊಂಡಿದೆ ತೊಟ್ಟಿ ಥರ. ಅದಕ್ಕೆ ಆಪೋಸಿಟ್ ಲಿಂಗ ಆದರೆ ನೋಡಿ, ಇಲ್ಲಿದೆ ನೋಡಿ. ಇಲ್ಲಿ ಸಹ ಅಷ್ಟೇ ಲಿಂಗಗಳಿದ್ದಾವೆ ನೋಡಿ. ಸ್ಟೆಪ್ಸು ಸಹ ಮಾಡಿದ್ದಾರೆ. ಮೆಟ್ಲು ಹೆಂಗೆ ಕೆತ್ತನೆ ಮಾಡಿದರು ನೋಡಿ. ಹನುಮಾನ ಆದರೆ ಇಲ್ಲಿದ್ದಾರೆ. ಮುಂದೆಗೆ ಹೋಗೋಣ, ಅಲ್ಲಿ ಹೋಗೋಣ ಇವಾಗ. ಮತ್ತೆ ಟಾಪ್ ವ್ಯೂ ಸೇರ್ಕೊಳ್ಳೋಣ.
ಅಲ್ಲಾದರೂ ಹೋಗೋಣ, ಇಲ್ಲಾಂದರೆ ಇದಕ್ಕಾದರೂ ಹತ್ಬಿಟ್ಟು ಹೋಗೋಣ. ಏನೋ ಒಂದು ಮಾಡೋಣ, ಫುಲ್ ಆದರೆ ಕಂಪ್ಲೀಟ್ ಮಾಡೋಣ ಏನು ಮಾಡಿದ್ರು. ಆಗೋಗಿದೆ ಅಂತ ಅಂದ್ಕೊಂಡಿದ್ದೆ. ಹಾಂ, ಇವ್ರು ರಿಜಿತಾ ಇರೋರು ನಮ್ಮ ಲೋಕಲ್ ಅವರು, ಅಂದರೆ ಬೆಂಗಳೂರವರು, ಮಾತಾಡ್ಕೊಂಡಾದ್ರೆ ಹೋಗ್ತಿದ್ದಾರೆ. ಇವಾಗ ಇದು ಹತ್ತಬೇಕು, ಹತ್ತೋಣ. ಆದರೆ ಟಾಪ್ ವ್ಯೂ ಹತ್ರ ಆದರೆ ಬಂದಿದ್ದೀವಿ. ಇದೇ ಟಾಪ್ ವ್ಯೂ ನೋಡಿ, ಅಲ್ಲಿ ಹೋಗ್ಬೇಕು. ಇವಾಗ ಹೋಗ್ತೀವಿ. ಎಲ್ಲ ಪೋರ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು 80 ಡಿಗ್ರಿ ಸ್ಟೆಪ್ಸ್ ಇರೋದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು, ಹಾಂ, ಫೈನಲ್ ಆಗಿ ವ್ಯೂ ನೋಡಿ. ಹರಿಹರ ಫೋರ್ಟ್ ಆದರೆ ನಾವು ಕಂಪ್ಲೀಟ್ ಮಾಡಿದ್ದೀವಿ, ಇಲ್ಲಾದರೆ ಹೇಳ್ಬೋದು ನಾವು. ಇವಾಗ ಅಲ್ಲಿ ಒಂದು ನಿಮಗೆ ಮನೆ ಥರ ಆದರೆ ಕಾಣಿಸ್ತಾ ಇರ್ಬೋದು, ಅದು ರೂಮು. ಅದು ಸೈನಿಕರು ಇರೋಕ್ಕೆ ಮಾಡಿರೋದು ಆ ಕಾಲದಲ್ಲಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಅದು ನಿಮಗೆ ನೋಡಿ. ದಾರಿ ಆದರೆ ಇದು ಫೈನಲ್ ವ್ಯೂ. ಅಂದರೆ ಇದು ಸೇರಿದ್ರೆ ಎಲ್ಲ ಪೋರ್ಟ್ ಎಲ್ಲ ಕಂಪ್ಲೀಟ್ ಮಾಡ್ದಂಗೆ ಟ್ರೆಕ್ಕಿಂಗು. ಇದು ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಅಲ್ಲಾದರೆ ಹೋಗ್ತಿದ್ದೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ಆವಾಗಲೇ ಅಲ್ಲಿ ನಿಮಗೆ ತೋರಿಸಿದ್ದೀನಲ್ಲ ತೊಟ್ಟಿಗಳು, ಅದೇ ರೀತಿಯೇ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಒಂದು ಮಾಡಿದ್ದಾರೆ, ಆ ಕಡೆ ಒಂದು ರೂಮ್ ಇದೆ. ಆ ರೂಮಲ್ಲಿ ಸೈನಿಕರು ಇದ್ರಂತೆ ಆ ಕಾಲದಲ್ಲಿ. ರೂಮ್ ಆದರೆ ನೋಡ್ಬೋದು ನೀವು. ಎಲ್ಲ ಕಂಪ್ಲೀಟ್ ಆಗಿದೆ ನಮ್ಮ ವೀಡಿಯೋ. ಇನ್ನು ಸ್ವಲ್ಪ ಸೇಫಾಗಿ ಇಲ್ದುಬಿಟ್ಟು ವೀಡಿಯೋ ಆದರೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ವ್ಯೂ ನೋಡಿ, ಇದು ವ್ಯೂ ನೋಡೋಕ್ಕೆ ಬಂದ್ವಿ. ವ್ಯೂ ನೋಡಿ, ಸಖತ್ತಾಗಿದೆ. ಎಲ್ಲ ರೈತರೆಲ್ಲ ಏನೋ ಹಾಕಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ಕ್ಯಾಮ್ರಾದಲ್ಲಿ. ಈ ಬೆಟ್ಟಗಳೆಲ್ಲ ದೇವಸ್ಥಾನಗಳು ತುಂಬೋಗಿದೆ. ಇದು ಹತ್ತೋದು ನೋಡಿ ಹೇಗಿದೆಯೋ ದಾರಿ. ಇದು ದಾರಿ ಹತ್ತೋದು, ಅದಕ್ಕೆ ಮೇಲೆ ಹೋಗೋಕ್ಕೆ. I will definitely go there. You come bro, you can call me any time.